53,000 ಡಾಕ್ಯುಮೆಂಟ್ ರನ್ನಿಂಗ್ ಇಂಡಿಕಾ ಕೊಡ್ತೀನಿ ಸುನಿಲ್. 53,000 ಕೊಡ್ತೀನಿ ಸುನಿಲ್. ಇದು 95,000 ಕೊಡ್ತೀನಿ ಸುನಿಲ್. ಇದು 99,000 ಕೊಡ್ತೀನಿ ಸುನಿಲ್. ಇದು 1,15,000 ಕೈಕಾನ್ ಕೊಡ್ತೀನಿ. 1,15,000 ಇಂಡಿಗೋ ಕೊಡ್ತೀನಿ. ಸ್ವಿಫ್ಟ್ 1,25,000 ಕೊಡ್ತೀನಿ ಸುನಿಲ್. ಅದು VXI ಪೆಟ್ರೋಲ್ ವೇರಿಯಂಟ್ ಕೊಡ್ತೀನಿ. 1,45,000 ಕೊಡ್ತೀನಿ. ಇದು 1,65,000 ಹೊಂಡ ವರ್ನಾ ಕೊಡ್ತೀನಿ ನಿಮ್ಗೆ. 2,35,000 7 ಸೀಟ್ ರೀಕೋ ಕೊಡ್ತೀನಿ. 1 ವರ್ಷ ಇಂಜಿನ್ ವ್ಯಾರಂಟಿ ಫ್ರೀ ಆಗಿ ಕೊಡ್ತೀನಿ. ಕಸ್ಟಮರ್ RTO ಚಾರ್ಜಸ್ ಫ್ರೀ ಆಗಿರುತ್ತೆ. 2,85,000 12 ಮಾಡಲ್ I20 ಕೊಡ್ತೀನಿ. 18 ಮಾಡಲ್ ಅದು 50,000 ಕಸ್ಟಮರ್ ಡೌನ್ ಪೇಮೆಂಟ್ ತಗೊಂಡ್ರೆ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಇದಕ್ಕೆ. ಸೊ ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ, ನಮಗೆ ಕರ್ನಾಟಕ ಕಾರ್ಸ್ ಬಂದಿದ್ದೀನಿ. ಯಾರೋ ಒಂದು ಒಳ್ಳೆ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿಗಳು ಹುಡುಕ್ತಾ ಇದ್ದೀರಾ ಅಂತಂದ್ರೆ ಆರಾಮಾಗಿ ಇಲ್ಲಿ ಬರ್ಬೋದು, ಯಾಕಂದ್ರೆ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಸೊ ಜೊತೆ ಸಲ್ಮಾನ್ ಸರ್ ಇದ್ದಾರೆ, ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸುನಿಲ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು? ನಾನು ಆರಾಮಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಕರ್ನಾಟಕ ಕಾರ್ಸಲ್ಲಿ ಇವತ್ತಿನ ಬಜೆಟ್ ಬಂದ್ಬಿಟ್ಟು 55,000 ಹಿಡಿದು 7.5 ಲಕ್ಷ 8 ಲಕ್ಷ ಗಾಡಿಗಳಿದೆ ಸುನಿಲ್. ಓಕೆ, ಅಪ್ ಟು 7 ರಿಂದ 8 ಲಕ್ಷ ತನಕ ಗಾಡಿಗಳಿದೆ. ಹೌದು ಸುನಿಲ್. ಸೊ 7 ರಿಂದ 2 ಲಕ್ಷ ಅಂದ್ರೆ ಸ್ವಲ್ಪ ದೊಡ್ಡದು ಅನ್ಸುತ್ತೆ ಅಮೌಂಟ್, ಬಟ್ ಏನಾದ್ರು ಲೋನ್ ಅಂತ ಕೇಳ್ತಾರೆ ಸರ್. ಸುನಿಲ್, ಬೆಂಗಳೂರಲ್ಲಿ ಇರೋರು, ಬೆಂಗಳೂರಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, 10, 11 ಯಾವ್ದಾದ್ರು ಗಾಡಿ ನೋಡಿ, ಒಂದು 2 ಲಕ್ಷ ಇರಲಿ, 2.5 ಲಕ್ಷ ಇರಲಿ, ನಿಮ್ದು 1 ಲಕ್ಷ ರೂಪಾಯಿ ಕ್ಯಾಶ್ ಇಡ್ತೀಯಾ, ಉಳಿದಿದ್ದೆಲ್ಲ ಲೋನ್ ಮಾಡಿಸ್ಕೊಡ್ಬೇಕಾ? ಸಿವಿಲ್ ಚೆನ್ನಾಗಿಲ್ವಾ? ಕಸ್ಟಮರ್ ಕರ್ನಾಟಕದ ಕಾರ್ಸಿಗೆ ಬರಲಿ, ಬೆಂಗಳೂರು ಇರೋ ಲೋನ್ ಮಾಡಿಸ್ಕೊಡ್ತೀನಿ. ಮತ್ತೆ ಬೆಂಗಳೂರಿಂದ ಆಚೆಯಿಂದ ಬರೋರು 12 ಯಾವ್ದಾದ್ರು ಗಾಡಿ ತಗೊಳ್ಳಿ, ನಿಮ್ಮ ಸಿವಿಲ್ ಚೆನ್ನಾಗಿದ್ರೆ ಖಂಡಿತ ನಿಮ್ಗಳು ಕೂಡ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ನಾನು ಎಲ್ಲ ವಿಡಿಯೋ ಹೇಳ್ದಂಗೆ ಅಭಿಸ್ ನಿಮಗೆ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಅಭಿಸ್ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಸರ್, ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟ್ ಆಗಿ ಅನ್ಸುತ್ತೆ ಲೊಕೇಶನ್ ಕರ್ನಾಟಕ ಕಾರ್ಸ್ ಸರ್. ನಾಗರಬಾವಿ ಫ್ಲೇವರ್ ಮೇಲೆ ಸರ್ಕಲ್, ನಾಗರಬಾವಿ ಸರ್ಕಲ್ ಇಂದ 9 ಸರ್ವಿಸ್ ರೋಡಿಗೆ ಬಂದ್ರೆ 100 ಮೀಟರ್ ಬಂದ್ರೆ ಲೆಫ್ಟ್ ಅಲ್ಲೇ ನಮ್ದು ಯೂನಿಟ್ 1 ಶೋರೂಮ್ ಇದೆ, ಯೂನಿಟ್ 2 ಇದೆ, ಯೂನಿಟ್ 3 ಶೋರೂಮ್ಗಳಿದೆ. ಆಲ್ಮೋಸ್ಟ್ ಎಲ್ಲ ಶೋರೂಮ್ ಇದೆ, ಸರ್ವಿಸ್ ರೋಡಲ್ಲಿ ಇದೆ. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆಗುತ್ತೆ, ತಲೆ ಕೆಡಿಸ್ಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊ ಬರ್ಬೋದು. ಸೊ ಈಗ ತಡ ಮಾಡೋದು ಬೆಳೆಸ ಇರಬೇಕು, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಮತ್ತೆ ನಮ್ಮ ಕರ್ನಾಟಕ ಕಾರ್ಸಲ್ಲಿ ಗಾಡಿ ತಗೊಂಡ್ರೆ 1 ವರ್ಷ ಇಂಜಿನ್ ವ್ಯಾರಂಟಿ ಫ್ರೀ ಆಗಿ ಕೊಡ್ತೀನಿ. ಕಸ್ಟಮರ್ಗೆ RTO ಚಾರ್ಜಸ್ ಫ್ರೀ ಆಗಿರುತ್ತೆ. ನಾವು ಹಿಂದೆ ಕಮಿಷನ್ ತಗೊಳ್ಳಿಲ್ಲ, ಮುಂದೆ ಯಾರ್ದು ತಗೊಳ್ಳಿದಿಲ್ಲ ಕಸ್ಟಮರ್ ಕಮಿಷನ್. ಖಂಡಿತ ಬರ್ರಿ, ನೀವು ಮೆಕ್ಯಾನಿಕ್ ಕರ್ಕೊ ಬರ್ರಿ, ಗಾಡಿ ನೋಡಿಸಿ, ಡಾಕ್ಯುಮೆಂಟ್ ಚೆಕ್ ಮಾಡಿಸಿ, ಎಲ್ಲ ಓಕೆ ಮಾಡಿಸಿ, ನಿಮ್ಗೆಲ್ಲ ಓಕೆ ಅನ್ಸ್ಮೇಲೆ ಗಾಡಿ ತಗೋಗ್ಲಿ ಕಸ್ಟಮರ್. ಓಕೆ, ಇದೊಂದು ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ನೀವು ಗಾಡಿ ತಗೊಳೋದಕ್ಕೆ. ಸೊ ತಡ ಮಾಡೋದು ಬೆಳೆಸ ಬರೀ ಸುನಿಲ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸರ್, ಮೊದಲನೇ ಗಾಡಿನೇ ಒಂದು ಡಿಫ್ರೆಂಟ್ ಕಲರ್ ಒಂದು ಇಂಡಿಕಾ ಇದೆ ಸರ್. ಇಂಡಿಕಾ 2006ನೇ ಮಾಡಲ್, 53,000 ಡಾಕ್ಯುಮೆಂಟ್ ರನ್ನಿಂಗ್ ಇಂಡಿಕಾ ಕೊಡ್ತೀನಿ ಸುನಿಲ್. ಜಸ್ಟ್ 53,000 53,000 ಇಂಡಿಕಾ ಕೊಡ್ತೀನಿ ಅದನ್ನು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ದು ಯಾವ್ದಿದೆ? ಫೋಕ್ಸ್ವ್ಯಾಗನ್ ಪೋಲೋ ಇದೆ, 2011ನೇ ಮಾಡಲ್, 200 ಹೈಲೈನ್ ಡೀಸೆಲ್ ವೇರಿಯಂಟ್. ಇದು ಬರೀ 2,75,000 ಫೋಕ್ಸ್ವ್ಯಾಗನ್ ಪೋಲೋ ಕೊಡ್ತೀನಿ ನಿಮ್ಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ದೊಂದು ಈಕೋ ಇದೆ, 7 ಸೀಟರ್ ಈಕೋ ಇದೆ, 2010ನೇ ಮಾಡಲ್, 200 ಪಕ್ಕ 7 ಸೀಟರ್ ಈಕೋ, ಪ್ಯೂರ್ ಪೆಟ್ರೋಲ್. ಇದು 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬರೀ 2,35,000 7 ಸೀಟರ್ ಈಕೋ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ನೆಕ್ಸ್ಟ್ ಕ್ರೂಸ್ ಇದೆ ನಿಮ್ಗೆ. ಇನ್ನೊಂದು ಏನ್ ಸರ್ ಡೀಟೇಲ್ಸ್? 11ನೇ ಮಾಡಲ್, 200 LTZ ಆಟೋಮೆಟಿಕ್ ವಿತ್ ಸನ್ರೂಫ್ ಬರ್ತಿದ್ದಕ್ಕೆ ಬರೀ 2,85,000 ಶವರ್ಲೆ ಕ್ರೂಸ್ ಕೊಡ್ತೀನಿ ನಿಮ್ಗೆ. ಓಕೆ, ಸೊ I20 ಆದ್ರೆ ಸರ್? I20 2013ನೇ ಮಾಡಲ್, 200 ಪೆಟ್ರೋಲ್ ವೇರಿಯಂಟ್. ಇದು ಬರೀ 2,85,000 13 ಮಾಡಲ್ ಹೊಂಡಾ I20 ಕೊಡ್ತೀನಿ ಸುನಿಲ್. ಓಕೆ, ಸೊ ಅದು ಬೇಡ ಅಂದ್ರೆ ಇನ್ನೊಂದು 2014 ಮಾಡಲ್ I20 ಇದೆ, 2014 ಸಿಂಗಲ್ ಓನರ್, ಬರೋ 3,40,000 ಕೊಡ್ತೀನಿ ಸುನಿಲ್. ಇದು ಓಕೆ, ಹುಂಡೈ ಗಿಡ್ಸ್ ಆದ್ರೆ? ಹೊಂಡೈ ಗೆಟ್ಸೋ 2008ನೇ ಮಾಡಲ್, 200 ಬರೋ 95,000 ಕೊಡ್ತೀನಿ ಸುನಿಲ್. ಇದು ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ದು ರೆನಾ ಕ್ವಿಡ್ 2016ನೇ ಮಾಡಲ್, ಸಿಂಗಲ್ ಓನರ್, ಬರೀ 2,25,000 ಫುಲ್ ಟಾಪ್ ಎಂಡ್ ಮಾಡಲ್ ಕ್ವಿಟ್ ಕೊಡ್ತೀನಿ. ಓಕೆ, ಫೋರ್ಡ್ ಫಿಗೋ 2014ನೇ ಮಾಡಲ್, 200 ಡೀಸೆಲ್ ಟೈಟಾನಿಯಂ. ಇದು 2,20,000 ಕೊಡ್ತೀನಿ ಸುನಿಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್, 2010ನೇ ಮಾಡಲ್, 200 ಬರೀ 2,45,000 ಕೊಡ್ತೀನಿ. ಇದು ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ, ಇದು 2009 ಮಾಡಲ್, ಸಿಂಗಲ್ ಓನರ್. ಇದು ಕೂಡ 2,45,000 ಕೊಡ್ತೀನಿ ಸುನಿಲ್. ಇದು ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಫಾರ್ಡ್ ಫಿಯೆಸ್ಟಾ ಇದೆ, ಫಿಯೆಸ್ಟಾ 2010ನೇ ಮಾಡಲ್, 200 ಬರೋ 1,89,000 ಕೊಡ್ತೀನಿ. ಇದು ಓಕೆ, ಹುಂಡೈ ವರ್ನಾ 2008ನೇ ಮಾಡಲ್, 200 ಬರೋ 1,65,000 ಹೊಂಡೈ ವರ್ನಾ ಕೊಡ್ತೀನಿ ನಿಮ್ಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಸಿಟಿ ZX ಇದೆ, ಹೋಂಡಾ ಸಿಟಿ ZX 2007ನೇ ಮಾಡಲ್, 200 ಬರೋ 1,40,000 ಕೊಡ್ತೀನಿ. ಇದು ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ರ್ಯಾಪಿಡೋ 2014ನೇ ಮಾಡಲ್, 200 ಎಲಿಗೆನ್ಸ್ ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಡೀಸೆಲ್. ಇದು 3,40,000 14 ಮಾಡಲ್ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದೊಂದು ಫಾರ್ಡ್ ಫಿಯೆಸ್ಟಾ 2008ನೇ ಮಾಡಲ್, 200 ಬರೋ 99,000 ಕೊಡ್ತೀನಿ ಸುನಿಲ್. ಇದು ಓಕೆ, ಸೊ ಇಂಡಿಗೋ ಆದ್ರೆ? ಇಂಡಿಗೋ 2010ನೇ ಮಾಡಲ್, 11ನೇ ಮಾಡಲ್, 200 ಪೆಟ್ರೋಲ್. ಇದು ಬರೋ 1,15,000 ಇಂಡಿಗೋ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಯಾವ್ದು ಗಾಡಿ ಇದೆ ಸರ್? ಸ್ವಿಫ್ಟ್ ಇದೆ, ಇನ್ನೊಂದು ರಿಟ್ಸ್ ಇದೆ, 3 ಇಂದ 4-5 ಗಾಡಿ ಸುನಿಲ್ ಇದೆ. ಓಕೆ, ಸ್ವಿಫ್ಟ್ ಆದ್ರೆ?
ಸ್ವಿಫ್ಟ್ 2006ನೇ ಮಾಡಲ್ 4th ಓನರ್ ಆಗಿದೆ. ಆಹಾ. ಬರೋ 1,25,000 ನಿಮ್ಗೆ ಮಾರುತಿ ಸ್ವಿಫ್ಟ್ ಕೊಡ್ತೀನಿ ನಿಮ್ಗೆ. ಎಷ್ಟಕ್ಕೆ ಸರ್ ಸ್ವಿಫ್ಟ್? 1,25,000 ಕೊಡ್ತೀನಿ ಸರ್. ಅದು VXI ಪೆಟ್ರೋಲ್ ವೇರಿಯಂಟ್ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ದೊಂದು ಇನ್ನೊಂದು ರಿಡ್ಜ್ ಇದೆ. ಆಹಾ. ರಿಡ್ಜ್ 2011ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 2,25,000 ಮಾರುತಿ ರಿಡ್ಜ್ ಕೊಡ್ತೀನಿ ನಿಮ್ಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ದೇ ಒಂದು ಆಲ್ಟೋ ಇದೆ, ಮಾಡಿಫೈ ಆಗಿರೋ ಗಾಡಿ. ಆಹಾ. 2009ನೇ ಮಾಡಲ್ ಸೆಕೆಂಡ್ ಓನರ್ ಬರೋ 1,49,000 ಗಾಡಿ ಕೊಡ್ತೀನಿ ಇದು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ದೇ ಒಂದು ಫಾರ್ಡ್ ಫಿಗೋ. ಫಿಗೋ 2011ನೇ ಮಾಡಲ್ ಸೆಕೆಂಡ್ ಓನರ್ ಬರೋ 1,45,000 ಕೊಡ್ತೀನಿ ಇದು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ದು ಇನ್ನೊಂದು ವೈಟ್ ಕಲರ್ ರಿಡ್ಜ್ ಇದೆ. ರಿಡ್ಜ್ 2012ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 2,20,000 ರಿಡ್ಜ್ ಕೊಡ್ತೀನಿ ನಿಮ್ಗೆ. ಓಕೆ, ಸ್ಯಾಂಟ್ರೋ ಅದೇ. ಸ್ಯಾಂಟ್ರೋ 2008ನೇ ಮಾಡಲ್ ಸೆಕೆಂಡ್ ಓನರ್ ಬರೋ 1,45,000 ಗಾಡಿ ಕೊಡ್ತೀನಿ ಇದು. ಓಕೆ, ಸೊ ಈ ಸ್ಯಾಂಟ್ರೋ ಬೇಡ ಅಂದ್ರೆ ಇನ್ನೊಂದು ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ 2003ನೇ ಮಾಡಲ್ ಸೆಕೆಂಡ್ ಓನರ್ ಬರ 53,000 ಕೊಡ್ತೀನಿ ಸುನಿಲ್ ಇದು. ಇದು ಕೂಡ 53,000. 53,000 ಇದು ಕೂಡ ಸ್ಯಾಂಟ್ರೋ ಕೊಡ್ತೀನಿ. ಸೊ i20 ಅದ್ರೆ ಸರ್. i20 ಎಲೈಟ್ ಇದು 2015ನೇ ಮಾಡಲ್ ಸಿಂಗಲ್ ಓನರ್ ಬರ 4,35,000 ಕೊಡ್ತೀನಿ ಇದು. ಸೊ i20 ಎಲೈಟ್ 15ನೇ ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಸರ್ ನಮ್ಮದು ಒಂದು ಫೋರ್ಡ್ ಐಕಾನ್ ಇದೆ ಸರ್. ಐಕಾನ್ 2009 ಮಾಡಲ್ ಸೆಕೆಂಡ್ ಓನರ್ ಬರ 1,15,000 ಐಕಾನ್ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ನಮ್ಮದು ಇಟಿಯೋಸ್ ಇದೆ ಸರ್. ಇಟಿಯೋಸ್ 2012 ಮಾಡಲ್ ಸಿಂಗಲ್ ಓನರ್ G ವೇರಿಯಂಟ್ ಪೆಟ್ರೋಲ್ ಇದು ಬರೀ 2,99,000 ಗಾಡಿ ಕೊಡ್ತೀನಿ ಇದು. ಕವರ್ಲಿ ಬಿಟ್ಟು 2011ನೇ ಮಾಡಲ್ ಸೆಕೆಂಡ್ ಓನರ್ LT ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಬರೀ 1,45,000 ಶವರ್ಲಿ ಬಿಟ್ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು i10 ಇದೆ ಸರ್. i10 2011ನೇ ಮಾಡಲ್ ಸಿಂಗಲ್ ಓನರ್ ಬರೋ 1,89,000 ಗಾಡಿ ಕೊಡ್ತೀನಿ ಸುನಿಲ್ ಇದು. ಓಕೆ, 1,89,000ಕ್ಕೆ ನಿಮ್ಗೆ ಒಂದು i10 ಸಿಗ್ತದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಹುಂಡೈ ವರ್ನಾ ಇದೆ. ಫ್ಲೂಡಿಕ್ ವರ್ನಾ 2014ನೇ ಮಾಡಲ್ ಸೆಕೆಂಡ್ ಓನರ್ 1.6 SX ಆಪ್ಷನಲ್ ಡೀಸೆಲ್ ಇದು ಬರೋ 3,69,000 ಹೊಂಡೈ ವರ್ನಾ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ 2010ನೇ ಮಾಡಲ್ ಸೆಕೆಂಡ್ ಓನರ್ VDI ಡೀಸೆಲ್ ವೇರಿಯಂಟ್ ಇದು ಬರೀ 2,69,000 ಗಾಡಿ ಕೊಡ್ತೀನಿ ಸುನಿಲ್ ಇದು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಹುಂಡೈ ಅಸೆಂಟ್ 2008ನೇ ಮಾಡಲ್ ಸೆಕೆಂಡ್ ಓನರ್ ಬರೋ 1,49,000 ಗಾಡಿ ಕೊಡ್ತೀನಿ. 49,000 ಗಾಡಿ ಕೊಡ್ತೀನಿ ಸುನಿಲ್. ಓಕೆ, 1,49,000ಕ್ಕೆ ನಿಮ್ಗೆ ಒಂದು ಹುಂಡೈ ಅಸೆಂಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ವೆಂಟೋ ಬೇಕಾದ್ರೂ ಇದೆ, ಹೋಂಡಾ ಸಿಟಿ ಬೇಕಾದ್ರೂ ಇದೆ. ಆಹಾ. ವೋಕ್ಸ್ವ್ಯಾಗನ್ ವೆಂಟೋ 2013ನೇ ಮಾಡಲ್ ಸಿಂಗಲ್ ಓನರ್ ಹೈಲೈನ್ ಪೆಟ್ರೋಲ್ ವೇರಿಯಂಟ್ ಇದು ಬರೋ 3,35,000 ವೋಕ್ಸ್ವ್ಯಾಗನ್ ವೆಂಟೋ ಕೊಡ್ತೀನಿ ನಿಮ್ಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಹೋಂಡಾ ಸಿಟಿ ZX VTEC ಇಂಜಿನ್ ಬರುತ್ತೆ 2008ನೇ ಮಾಡಲ್ ಸಿಂಗಲ್ ಓನರ್ ಬರೋ 1,69,000 ಗಾಡಿ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ವೋಕ್ಸ್ವ್ಯಾಗನ್ ವೆಂಟೋ 2012ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಹೈಲೈನ್ ಫುಲ್ ಟಾಪ್ ಎಂಡ್ ಮಾಡಬೇಕಲ್ಲ ಇದು ಬರೀ 2,99,000 ಗಾಡಿ ಕೊಡ್ತೀನಿ ಇಲ್ಲಿದು. ಓಕೆ, 2,99,000ಕ್ಕೆ ನಿಮ್ಗೆ ಒಂದು ವೋಕ್ಸ್ವ್ಯಾಗನ್ ವೆಂಟೋ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ನಿಮಗೆ ಸ್ವಿಫ್ಟ್ ಡಿಸೈರ್ ಇದು. ಸ್ವಿಫ್ಟ್ ಡಿಸೈರ್ 2012ನೇ ಮಾಡಲ್ ಸೆಕೆಂಡ್ ಓನರ್ VXI ಪೆಟ್ರೋಲ್ ವೇರಿಯಂಟ್ ಬರೀ 2,69,000 ಸ್ವಿಫ್ಟ್ ಡಿಸೈರ್ ಕೊಡ್ತೀನಿ ನಿಮ್ಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಹೋಂಡಾ ಸಿಟಿ 2008ನೇ ಮಾಡಲ್ ಸೆಕೆಂಡ್ ಓನರ್ ಬರೋ 1,55,000 ಗಾಡಿ ಕೊಡ್ತೀನಿ ಸುನಿಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ವೋಕ್ಸ್ವ್ಯಾಗನ್ ವೆಂಟೋ ಇದೆ. ವೋಕ್ಸ್ವ್ಯಾಗನ್ ವೆಂಟೋ 2012ನೇ ಮಾಡಲ್ ಹೈಲೈನ್ ಡೀಸೆಲ್ ವೇರಿಯಂಟ್ ಇದು ಬರೀ 2,99,000 ಗಾಡಿ ಕೊಡ್ತೀನಿ ಇಲ್ಲದು. ಓಕೆ, 2,99,000ಕ್ಕೆ ನಿಮ್ಗೊಂದು ವೋಕ್ಸ್ವ್ಯಾಗನ್ ವೆಂಟೋ ಡೀಸೆಲ್ ಹೈಲೈನ್ ಟಾಪ್ ಎಂಡ್ ವೇರಿಯಂಟು. ಸೊ ಹೋಂಡಾ ಸಿಟಿ ಆದ್ರೆ ಸರ್. ಹೋಂಡಾ ಸಿಟಿ ಹೈಬ್ರಿಡ್ ಆಗಿದ್ದು 2011ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 2,69,000 ಗಾಡಿ ಕೊಡ್ತೀನಿ ಇದು. ಓಕೆ, i20 ಆದ್ರೆ i20 2011ನೇ ಮಾಡಲ್ ಸೆಕೆಂಡ್ ಓನರ್ 2,65,000 ಹೊಂಡಾ i20 ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ನಮ್ದು ಒಂದು ಸ್ವಿಫ್ಟ್ ಇದೆ, ಡಿಮ್ಯಾಂಡೆಡ್ ಗಾಡಿ. ಸ್ವಿಫ್ಟ್ 2014 ಮಾಡಲ್ ಸೆಕೆಂಡ್ ಓನರ್ VDI ಡೀಸೆಲ್ ವೇರಿಯಂಟ್ ಇದು ಬರೋ 3,65,000 ಸ್ವಿಫ್ಟ್ VDI ಕೊಡ್ತೀನಿ. ಅದು ಡೀಸೆಲ್ ಗಾಡಿ ನಿಮ್ಗೆ. ಅದು ಡೀಸೆಲ್ ಗಾಡಿ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಟಾಟಾ ಜೆಸ್ಟ್ 2017ನೇ ಮಾಡಲ್ ಸಿಂಗಲ್ ಓನರ್ ಕ್ವಾರ್ಟರ್ ಜೆಟ್ ಸ್ವಿಫ್ಟ್ ಇಂಜಿನ್ ಬರುತ್ತೆ ಬರೀ 3,45,000 17 ಮಾಡಲ್ ಸಿಂಗಲ್ ಓನರ್ ಟಾಟಾ ಜೆಸ್ಟ್ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇಂಡಿಕಾ ವಿಸ್ತಾ. ಟಾಟಾ ಇಂಡಿಕಾ ಮಾನ್ಸಾ ಸುನಿಲ್ ಇದು ವಿಸ್ತಾ ಅಲ್ಲ 2014ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಕ್ವಾರ್ಟರ್ ಜೆಟ್ ಇಂಜಿನ್ ಬರುತ್ತೆ 2,45,000 ಗಾಡಿ ಕೊಡ್ತೀನಿ ಇದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ, ಲೇಟೆಸ್ಟ್ ಮಾಡಲ್ 2018ನೇ ಮಾಡಲ್ ಸಿಂಗಲ್ ಅಂದ್ರೆ 85 PS ಬರೀ 4,99,000 ಗಾಡಿ ಕೊಡ್ತೀನಿ ಇದು. ಸರ್ 18 ಮಾಡಲ್ ಗಾಡಿ ಸರ್. 18 ಮಾಡಲ್ ಅದು 50,000 ಕಸ್ಟಮರ್ ಡೌನ್ ಪೇಮೆಂಟ್ ತಗೊಂಡ್ರೆ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಇದಕ್ಕೆ. ಸೊ ಒಂದು i20 ಏನ್ ಸರ್ ಡೀಟೇಲ್ಸ್? i20 2012ನೇ ಮಾಡಲ್ ಸೆಕೆಂಡ್ i20 ಆಸ್ತಾ ಪೆಟ್ರೋಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಬರ್ತಿದ್ದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ಸ್ಟೀರಿಂಗ್ ಮೋಡ್ ಕಂಟ್ರೋಲರ್, ಆಟೋಮೆಟಿಕ್ ಓವರ್ ವಿಮ್ಸ್, ಮ್ಯಾಗ್ವಿಲ್, ಲೆದರ್ ಆಪರೇಷನ್, ಸೀಟ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿ. ಮೈಲೇಜ್ ವೈಸಿಗೆ 15 ಇಂದ 17 ಮೈಲೇಜ್ ಬರುತ್ತೆ. ಪ್ರೈಸ್ ಏನಾದೆ ಸರ್? ಗಾಡಿಯ ಬೆಲೆ ಬಂದ್ಬಿಟ್ಟು ಬರೀ 2,85,000 2012ನೇ ಮಾಡಲ್ ಹೊಂಡಾ i20 ಕೊಡ್ತೀನಿ ನಿಮ್ಗೆ. 2,85,000 85,000 12 ಮಾಡಲ್ i20 ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇಟಿಯೋಸ್ ಇದೆ 2011ನೇ ಮಾಡಲ್ ಸಿಂಗಲ್ ಓನರ್ ಇಟಿಯೋಸ್ ಸ್ವೀಟ್ ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸ್ಟೀರಿಂಗ್ ಮೋಡ್ ಕಂಟ್ರೋಲರ್, ಏರ್ ಬ್ಯಾಗು ವಿತ್ ಮ್ಯಾಗ್ವಿಲ್ ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. ತುಂಬಾ ಕ್ಲಾಸ್ ಆಗಿದೆ ಗಾಡಿ. ಬರೀ 2,85,000 11ನೇ ಮಾಡಲ್ ಸಿಂಗಲ್ ಓನರ್ i20 ಕೊಡ್ತೀನಿ. ಓಕೆ, ಸೊ ಪೆಟ್ರೋಲ್ ಅಲ್ಲ ಸರ್ ಇದು? ಹಾ ಸರ್, ಪೆಟ್ರೋಲ್ ಸರ್ ಇದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನಾ ಫ್ಲೂಡಿಕ್ ಇದೆ ಸರ್. 2011ನೇ ಮಾಡಲ್ ಸೆಕೆಂಡ್ 1.6 SX ಆಪ್ಷನಲ್ ಡೀಸೆಲ್ ವೇರಿಯಂಟ್ ಇದು 20+ ಮೈಲೇಜ್ ಬರುತ್ತೆ. ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು
ಆಲ್ಮೋಸ್ಟ್ ಎಲ್ಲ ಫ್ಯೂಚರ್ಸ್ ಬರುತ್ತೆ ಇದಕ್ಕೂ. ಈ ಗಾಡಿಯ ಬೆಲೆ ಬಂದ್ಬಿಟ್ಟು ಬರೋ 3,25,000 2011 ಮಾಡಲ್ ಫ್ಲೂಡಿಕ್ ಹೊರದಾಗ ಕೊಡ್ತೀನಿ ನಿಮಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ ಇಂಡಿಗಾ ವಿಸ್ತಾ. ಟಾಟಾ ಇಂಡಿಗಾ ವಿಸ್ತಾ 2011 ಮಾಡಲ್ ಸೆಕೆಂಡ್ ಕಾರ್ಟ್ರೇಜ್ ಡೀಸೆಲ್ ಇಂಜಿನ್ ಬರುತ್ತೆ ಇದಕ್ಕೆ. ಸ್ವಿಫ್ಟ್ ಇಂಜಿನ್ ಬರೋದು, AC, ಪವರ್ ಶೇರಿಂಗ್, ಮ್ಯಾಗ್ ವೀಲ್, ಪವರ್ ವಿಂಡೋಸ್, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ. ಬರೋ 1,79,000 ಟಾಟಾ ಇಂಡಿಗಾ ವಿಸ್ತಾ ಕೊಡ್ತೀನಿ ನಿಮಗೆ. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಚಾಲೆ ಬೀಟ್ ಇದೆ ಸರ್. ಬೀಟು 2014 ಮಾಡಲ್ ಸೆಕೆಂಡ್ LT ಪೆಟ್ರೋಲ್ ವೇರಿಯಂಟ್ ಇದು. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ಬರೋ 1,89,000 ಶವರ್ಲಿ ಬೀಟ್ ಕೊಡ್ತೀನಿ ನಿಮಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿ 2015 ಮಾಡಲ್ ಸಿಂಗಲ್ ಓನರ್ ಐಬಿಟೆಕ್ ವೇರಿಯಂಟ್, ತುಂಬಾ ಕ್ಲಾಸ್ ಆಗಿದೆ ಗಾಡಿ ಇದು. ಬರೋ 4,85,000 ನಿಮಗೆ ಹೋಂಡಾ ಸಿಟಿ ಐಬಿಟೆಕ್ ಕೊಡ್ತೀನಿ ನಿಮಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಹುಂಡೈ ವರ್ನ ಇದೆ ಸರ್. ವರ್ನ ಬಂದು ಅಡ್ವಾನ್ಸ್ ಆಗಿದೆ ಸುನಿಲ್ ಇದು. ಓಕೆ, ಸೊ ಪರವಾಗಿಲ್ಲ, ಇನ್ನೊಂದು ಹುಂಡೈ ವರ್ನ ಇಲ್ಲೇ ಸಿಗೋಕಲ್ ಇದೆ, ಯಾವ್ದು ಬೇಕಾದ್ರೆ. ಮಾಡಲ್ ಗಾಡಿ ಸ್ವಿಫ್ಟ್ ಇದೆ ಸುನಿಲ್. Okay. 2014 ಮಾಡಲ್ ಸೆಕೆಂಡ್ ಓನರ್ VXE ಪೆಟ್ರೋಲ್ ವೇರಿಯಂಟ್ ಇದು. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಗುಡ್ ಕಂಡೀಷನ್ ಇರಲ್ಲ ಇದೆ. ಬರೋ 3,60,000 14 ಮಾಡಲ್ ಸ್ವಿಫ್ಟ್ ಕೊಡ್ತೀನಿ ನಿಮಗೆ. 3,60,000 60,000 ಪ್ಲೇ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಪ್ರೈಸ್. 2014 ಮಾಡಲ್ ಸ್ವಿಫ್ಟ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ 2015 ಮಾಡಲ್ ಸಿಂಗಲ್ ಓನರ್ ಎಲಿಗೆನ್ಸ್ ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಇದು. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ಬರೀ 4,85,000 15 ಮಾಡಲ್ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ. ಓಕೆ, 50 ಮಾಡಲ್ ಡೀಸೆಲ್. ಹೌದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮಾಡಲ್ ಅಲ್ಲಿ ಚಿಕ್ಕ ಗಾಡಿ ಜೆನಿಶ್ ಎಲ್ಲ ಹುಡುಕ್ತೀರಾ. 2013 ಮಾಡಲ್ ಸಿಂಗಲ್ ಓನರ್ 33,000 ಓಡಿದೆ. ಶೋರೂಮ್ ಅಲ್ಲಿ ಎಷ್ಟಿದೆ ಕೇಸರಿ ಇಂಜಿನ್ ಬರುತ್ತೆ. ಬರೀ 2,65,000 ಮಾರುತಿ ಜೆನಿಶ್ ಎಲ್ಲ ಕೊಡ್ತೀನಿ ನಿಮಗೆ. ಓಕೆ, ರಿಟ್ಸ್ ಆದ್ರೆ ಸರ್. ರಿಟ್ಸ್ 2009 ಮಾಡಲ್ ಸೆಕೆಂಡ್ ಓನರ್ ಫ್ರೆಶ್ ಆಗಿ 5 ವರ್ಷ FC ರನ್ನಿಂಗ್ ಇದೆ, 1 ವರ್ಷ ಇನ್ಶೂರೆನ್ಸ್ ರನ್ನಿಂಗ್ ಇದೆ. VXI ಪೆಟ್ರೋಲ್ ವೇರಿಯಂಟ್ ಇದು. ಬರೀ 2,10,000 ನಿಮಗೆ ಮಾರುತಿ ರಿಟ್ಸ್ ಕೊಡ್ತೀನಿ ನಿಮಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ರೆನಾಲ್ಟ್ ಡಸ್ಟರ್ ಇದೆ. ರೆನಾಲ್ಟ್ ಡಸ್ಟರ್ ಅಲ್ಲ, ನಿಸಾನ್ ಟೆರಾನೋ ಇದು. Okay. 2013 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ 85 PS ಬರುತ್ತಿಲ್ಲ ಇದು. ಬರೋ 3,45,000 ನಿಮಗೆ ನಿಸಾನ್ ಟೆರಾನೋ ಕೊಡ್ತೀನಿ ನಿಮಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಅಮೇಜ್ ಕೂಡ ಇದೆ. ಅಮೇಜ್ 2013 ಮಾಡಲ್ ಸಿಂಗಲ್ ಓನರ್ VX ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ಸ್ ಇದು. ಓಕೆ, 3,15,000 ಹೋಂಡಾ ಅಮೇಜ್ 13 ಮಾಡಲ್ ಡೀಸೆಲ್ ಗಾಡಿ ಕೊಡ್ತೀನಿ. ಅದು 25 ಮೈಲೇಜ್ ಬರುತ್ತೆ ಅದನ್ನು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮಾರುತಿ SX4 ಇದೆ. 2008 ಮಾಡಲ್ ಸಿಂಗಲ್ ಓನರ್ ZXE ಫುಲ್ ಟಾಪ್ ಎಂಡ್ ಮಾಡಲ್, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ. ಬರೋ 1,89,000 ಮಾರುತಿ SX4 ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಸಿಟಿ ZX 2007 ಮಾಡಲ್ ಸಿಂಗಲ್ ಓನರ್ ಬರೋ 1,75,000 ಹೋಂಡಾ ಸಿಟಿ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಹೋಂಡಾ ಸಿಟಿ ಇದೆ ಸರ್. ಹೋಂಡಾ ಸಿಟಿ ಅಲ್ಲ, ಹೋಂಡಾ ಸಿಟಿ ಐಬಿಟೆಕ್ ಇದು. 2011 ಮಾಡಲ್ ಸೆಕೆಂಡ್ ಓನರ್ ಬರೋ 2,65,000 ಹೋಂಡಾ ಸಿಟಿ ಐಬಿಟೆಕ್ ಕೊಡ್ತೀನಿ ನಿಮಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ. i20 2011 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಆಸ್ಟಾ ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. ಬರೀ 2,60,000 ಹೋಂಡಾ i20 ಕೊಡ್ತೀನಿ ಸುನಿಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನ ಕೂಡ ಇದೆ ಸರ್. ಅದರಲ್ಲೂ CRD ಡೀಸೆಲ್ ವೇರಿಯಂಟ್ ಇದು. 2009 ಮಾಡಲ್ ಸೆಕೆಂಡ್ ಓನರ್ ಬರೀ 1,89,000 ಹೋಂಡಾ ವರ್ನ ಕೊಡ್ತೀನಿ ನಿಮಗೆ. ಓಕೆ, ಅದನ್ನು ಡೀಸೆಲ್ ಗಾಡಿ. ಅದನ್ನು ಡೀಸೆಲ್. ನಿಮಗೆ ಡೀಸೆಲ್ ಅಲ್ಲಿ ವರ್ನ ಬೇಡ, ಮಾರುತಿಯಲ್ಲಿ ವರ್ನ ಬೇಕಾದ್ರೆ ಮಾರುತಿ SX4 ಕೂಡ ಇದೆ. 2012 ಮಾಡಲ್ ಸಿಂಗಲ್ ಓನರ್ VDI ಡೀಸೆಲ್ ವೇರಿಯಂಟ್. ಬರೀ 2,55,000 ನಿಮಗೆ ಮಾರುತಿ SX4 ಕೊಡ್ತೀನಿ ಸುನಿಲ್. ಅದನ್ನು ಡೀಸೆಲ್ ಗಾಡಿ. ಅದರಲ್ಲೂ ಡೀಸೆಲ್ 11 ಮಾಡಲ್ ಗಾಡಿ ಕೊಡ್ತೀನಿ. Okay. ಒಂದು ಸ್ವಿಫ್ಟ್ ಡಿಸೈರ್ ತಗೊಳಕ್ 3 ಲಕ್ಷ ಬೇಕು ನಿಮಗೆ. 11 ಅಲ್ಲಿ 2.5 ಲಕ್ಷ ನಿಮಗೆ ಮಾರುತಿ SX4 ಡೀಸೆಲ್ ಕೊಡ್ತಾ ಇದ್ದೀನಿ. ಓಕೆ, ಸೊ i20 ಆದ್ರೆ 2009 ಮಾಡಲ್ ಸೆಕೆಂಡ್ ಓನರ್ ಫ್ರೆಶ್ ಆಗಿ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಆಲ್ಮೋಸ್ಟ್ ಫುಲ್ ಟಾಪ್ ಎಂಡ್. ಬರೋ 1,99,000 ಹೋಂಡಾ i20 ಕೊಡ್ತಾ ಇದ್ದೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಪೋಲೋ ಇದೆ ಸರ್. ನಿಮ್ಗೆ i20 ಬೇಡ ಅಂದ್ರೆ ಲೋ ಬಜೆಟ್ ಅಲ್ಲಿ Volkswagen ಪೋಲೋ, ಅದರಲ್ಲೂ ಮಾಡಲ್ ಗಾಡಿ ಕೊಡ್ತೀನಿ. 2012 ಮಾಡಲ್ ಸೆಕೆಂಡ್ ಓನರ್ ಕಂಫರ್ಟ್ ಲೈನ್ ವೇರಿಯಂಟ್ ಡೀಸೆಲ್ ಇದು. 20+ ಮೈಲೇಜ್ ಬರುತ್ತೆ. ಬರೀ 2,55,000 Volkswagen ಪೋಲೋ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಹುಂಡೈ ವರ್ನ ಇದೆ. ಪೋಲೋ ಬೇಡವಾ, ಲೋ ಬಜೆಟ್ ಅಲ್ಲಿ ಹೋಂಡಾ ವರ್ನ ಬೇಕಾ? ಇದು ಕೂಡ ಲೋ ಬಜೆಟ್ ಅಲ್ಲಿ ಕೊಡ್ತೀನಿ ಸುನಿಲ್. 2011 ಮಾಡಲ್ ಸೆಕೆಂಡ್ 96 SX ಆಪ್ಷನಲ್ ಪೆಟ್ರೋಲ್ ವೇರಿಯಂಟ್ ಇದು. ಬರೀ 2,85,000 ನಿಮ್ಗೆ ವರ್ನ ಫ್ಲೂಡಿಕ್ ಕೊಡ್ತೀನಿ ನಿಮ್ಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಸ್ಕೋಡಾ ರ್ಯಾಪಿಡ್ ಇಲ್ಲ, ಇದು Volkswagen ವೆಂಟೋ ಇದು. 2012 ಮಾಡಲ್ ಸೆಕೆಂಡ್ ಡೀಸೆಲ್ ಹೈಲೈನ್ ಪ್ಲಸ್ ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. ಓಕೆ, ಬರೋ 3,15,000 ನಿಮ್ಗೆ Volkswagen ವೆಂಟೋ ಕೊಡ್ತೀನಿ ನಿಮ್ಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ರೆನಾಲ್ಟ್ ಕ್ವಿಡ್. 2015 ಮಾಡಲ್ ಸಿಂಗಲ್ ಓನರ್ RXT ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. ಬರೀ 2,30,000 ರೆನಾಲ್ಟ್ ಕ್ವಿಡ್ ಕೊಡ್ತೀನಿ ನಿಮ್ಗೆ. ಓಕೆ, 2,35,000 ಮುಂದೆ ರೆನಾಲ್ಟ್ ಕ್ವಿಡ್ ಇದೆ. ಅದು ಸಿಂಗಲ್ ಓನರ್ 60,000 ಓಡಿರೋ ಗಾಡಿ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸೆಂಟ್ರೋ ಹೋಂಡಾ i10 ಇದು. 2011 ಮಾಡಲ್ ಸೆಕೆಂಡ್ ಮ್ಯಾಗ್ನಾ ಕಪಟು ಇಂಜಿನ್ ಬರುತ್ತೆ. ಬರೀ 2,10,000 ಗಾಡಿ ಕೊಡ್ತೀನಿ ಇದು. ಓಕೆ, 2011 ಮಾಡಲ್ ಗಾಡಿ. 11 ಮಾಡಲ್ i10 ಕೊಡ್ತೀನಿ. ಓಕೆ, ಸೊ i20 2010 ಮಾಡಲ್ ಸೆಕೆಂಡ್ ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ಇದು. ಬರೀ 2,35,000 i20 ಕೊಡ್ತೀನಿ ನಿಮ್ಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿ ಐಬಿಟೆಕ್ ಇದು. 2009 ಮಾಡಲ್ ಸೆಕೆಂಡ್ ಐಬಿಟೆಕ್ SMT ವೇರಿಯಂಟ್ ಇದು. 2,55,000 ಹೋಂಡಾ ಸಿಟಿ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i10. 2011 ಮಾಡಲ್ ಸೆಕೆಂಡ್ ಕಪ್ಪಟ್ಟು ಇಂಜಿನ್ ಬರುತ್ತೆ.
ಬರೀ 1,99,000 ಹೊಂಡಾ i10 ಕೊಡ್ತೀನಿ ನಿಮ್ಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ i20 ಆದ್ರೆ i20 2010 ಮಾಡಲ್, ಸೆಕೆಂಡ್ 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ. 2,55,000 i20 ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ ಪೆಟ್ರೋಲ್ ಪ್ಲಸ್ CNG ಇದು 2009 ಮಾಡಲ್, ಸಿಂಗಲ್ ಓನರ್. ಬರೀ 1,65,000 ಹೊಂಡಾ ಈ ಸ್ಯಾಂಟ್ರೋ ಕೊಡ್ತೀನಿ ನಿಮ್ಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು Volkswagen Vento. Volkswagen Polo ಸುನಿಲ್ ಇದು Okay. 2011 ಮಾಡಲ್, ಸೆಕೆಂಡ್ ಓನರ್, ಹೈಲೈನ್ ಡೀಸೆಲ್ ವೇರಿಯಂಟ್ ಇದು. ಬರೀ 2,69,000 ಪೋಲೋ ಕೊಡ್ತೀನಿ ನಿಮ್ಗೆ. ಅದು ನಿಮಗೆ ಡೀಸೆಲ್ ಹೈಲೈನ್ ಟಾಪ್ ಎಂಡ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು SX4 ಇದೆ. ಮಾರುತಿ SX4 2009 ಮಾಡಲ್, ಸೆಕೆಂಡ್ ಓನರ್. ಬರೀ 1,99,000 SX4 ಕೊಡ್ತೀನಿ. ಓಕೆ, ಸೊ ಹಾಗೆ Honda City ಆದ್ರೆ ಹೋಂಡಾ ಸಿಟಿ SMT 2009 ಮಾಡಲ್, ಥರ್ಡ್ ಓನರ್. ಬರೀ 2,45,000 ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು Nissan Micra ಇದೆ ಸರ್. ನಿಸಾನ್ ಮೈಕ್ರಾ ಇದೆ, Volkswagen Polo ಇದೆ ಸುನಿಲ್. ಹಾ, ನಿಸಾನ್ ಮೈಕ್ರಾ 2010 ಮಾಡಲ್, ಸೆಕೆಂಡ್ ಓನರ್. ಬರೀ 1,45,000 ನಿಸಾನ್ ಮೈಕ್ರಾ ಕೊಡ್ತೀನಿ ನಿಮ್ಗೆ. ಓಕೆ, Volkswagen Polo ಆದ್ರೆ ಪೋಲೋ 2011 ಮಾಡಲ್, ಸೆಕೆಂಡ್ ಡೀಸೆಲ್ ಹೈಲೈನ್ ಇದು. ಬರೀ 2,55,000 ಕೊಡ್ತೀನಿ ಸುನಿಲ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು Hyundai Verna ಟ್ರಾನ್ಸ್ಫಾರ್ಮರ್ ಇದು VT ಪೆಟ್ರೋಲ್ 2011 ಮಾಡಲ್, ಸೆಕೆಂಡ್ ಓನರ್. ಬರೀ 2,60,000 ವರ್ನ ಟ್ರಾನ್ಸ್ಫಾರ್ಮರ್ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು Toyota Etios Liva ಇದೆ. Etios Liva 2011 ಮಾಡಲ್, ಸೆಕೆಂಡ್ ಓನರ್. ಬರೀ 2,45,000 ಕೊಡ್ತೀನಿ ಸುನಿಲ್. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಜಿ ಬರುತ್ತೆ ಸುನಿಲ್ ಇದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು Toyota Corolla Altis ಇದೆ 2011 ಮಾಡಲ್, ಸಿಂಗಲ್ ಓನರ್. 2,99,000 ಕೊಡ್ತೀನಿ ಸುನಿಲ್ ಇದು. ಸೊ ಇನ್ನು ಮುಂದೆ ಒಂದು Volkswagen Vento ಇದೆ ಸರ್. Vento 2012 ಮಾಡಲ್, ಥರ್ಡ್ ಓನರ್, ಹೈಲೈನ್ ಡೀಸೆಲ್ ವೇರಿಯಂಟ್ ಇದು. 20+ ಮೈಲೇಜ್ ಬರುತ್ತೆ. ಓಕೆ, 3,15,000 12 ಮಾಡಲ್ ವೆಂಟೋ ಕೊಡ್ತೀನಿ ನಿಮ್ಗೆ. ಸೊ ಇನ್ನು ಮುಂದೆ ಒಂದು Hyundai Verna ಇದೆ ಸರ್. ವರ್ನಾ ಫ್ಲೂಡಿಕೋ 2012 ಮಾಡಲ್, ಸೆಕೆಂಡ್ ಓನರ್, 1.6 ಪೆಟ್ರೋಲ್ ವೇರಿಯಂಟ್ ಇದು. ಬರೀ 3,25,000 ಹೊಂಡಾ ಈ ವರ್ನಾ ಫ್ಲೂಡಿಕ್ ಕೊಡ್ತೀನಿ ನಿಮ್ಗೆ. ಸೊ ಇನ್ನು ಮುಂದೆ ಒಂದು Honda City ಇದೆ ಸರ್. ಹೋಂಡಾ ಸಿಟಿ ಅದರಲ್ಲೂ ಡೀಸೆಲ್ ಕೊಡ್ತೀನಿ, ಅದರಲ್ಲೂ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. 2014 ಮಾಡಲ್, ಸಿಂಗಲ್ ಓನರ್, ಡೀಸೆಲ್, ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. ಓಕೆ, AC, ಪವರ್ ಸ್ಟೀರಿಂಗ್, 4 ವಿಂಡೋಸ್, ಲೆದರ್ ಆಪರೇಷನ್, ಸೀಟ್ ಕವರ್ಸ್, ಆಂಡ್ರಾಯ್ಡ್ ಟಚ್ ಸಿಸ್ಟಮ್, ಮ್ಯಾಗ್ ವೀಲ್, ತುಂಬಾ ಕ್ಲಾಸ್ ಆಗಿದೆ. 20+ ಮೈಲೇಜ್ ಬರುತ್ತೆ ಗಾಡಿ ಇದು. ಓಕೆ, 4,69,000 2014 ಮಾಡಲ್ ಹೋಂಡಾ ಸಿಟಿ ಐವಿಟೆಕ್ ಕೊಡ್ತೀನಿ ನಿಮ್ಗೆ. ಸೊ ನಮ್ಮ ಮುಂದೆ ಒಂದು Volkswagen Polo ಇದೆ ಸರ್. ಪೋಲೋ 2014 ಮಾಡಲ್, ಸೆಕೆಂಡ್ ಓನರ್, ಹೈಲೈನ್ ಪ್ಲಸ್ ಡೀಸೆಲ್ ಇದು. 20+ ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಆಗಿದೆ ಇದು. ಬರೀ 3,69,000 2014 ಮಾಡಲ್ Volkswagen Polo ಕೊಡ್ತೀನಿ. ಒಂದು ಮಾಡಿಫೈ ಆಗಿರೋ ಒಂದು Volkswagen Polo ಇದೆ. ಮಾಡಿಫೈ ಆಗಿದೆ ಸುನಿಲ್. ಬರೀ ಮಾಡಿಫೈ 2 ಲಕ್ಷ ರೂಪಾಯಿ ಖರ್ಚಾಗಿದೆ. 2013 ಸೆಕೆಂಡ್ ಓನರ್, ಹೈಲೈನ್ ಡೀಸೆಲ್ ವೇರಿಯಂಟ್ ಇದು. ಬರೀ 3,35,000 ಪೋಲೋ ಕೊಡ್ತೀನಿ ನಿಮ್ಗೆ. ಸೊ ಹಾಗೆ ನೆಕ್ಸ್ಟ್ ಒಂದು Volkswagen Polo ಇದೆ ಸರ್. Volkswagen Vento ಇದು 2011 ಮಾಡಲ್, ಸೆಕೆಂಡ್ ಓನರ್. ಬರೀ 2,89,000 ವೆಂಟೋ ಡೀಸೆಲ್ ಗಾಡಿ ಕೊಡ್ತೀನಿ. ಓಕೆ, ಡೀಸೆಲ್ 1.6 ಲೀಟರ್ ಇಂಜಿನ್ ಗಾಡಿ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು Honda City ZX. ಹೋಂಡಾ ಸಿಟಿ 2009 ಮಾಡಲ್, ಸಿಂಗಲ್ ಓನರ್. ಬರೀ 1,85,000 ಹೋಂಡಾ ಸಿಟಿ ZX ವಿಟೆಕ್ ಕೊಡ್ತೀನಿ ನಿಮ್ಗೆ.